ಹಲೋ, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿರಬೇಕು. ಈಗಿನ ಕಾಲದಲ್ಲಿ ಆರೋಗ್ಯವಾಗಿರೋದೇ ಒಂದು ದೊಡ್ಡ ಭಾಗ್ಯ ಅಲ್ವಾ? ಅದಕ್ಕೆ ತಕ್ಕನಾಗಿ ಆಹಾರ ಕ್ರಮಗಳನ್ನು ನಾವು ಬೆಳೆಸ್ಕೋಬೇಕು. ಆರೋಗ್ಯಕ್ಕೆ ಬೇಕಾದ ರೀತಿಯಲ್ಲಿ ಆಹಾರವನ್ನು ನಾವು ತಯಾರು ಮಾಡಿಕೊಳ್ಬೇಕು. ಆದಷ್ಟು ಮನೆ ಆಹಾರಗಳಿಗೆ ಬದ್ಧರಾಗಿರಬೇಕು. ಅದರಲ್ಲಿ ಒಂದು ಸೊಪ್ಪಿನ ಸಾಂಬಾರು ಮಾಡೋಣ ಅಂತ ಸೊಪ್ಪನ್ನು ಉಪ್ಪು ಹಾಕಿ 2-3 ಸರ್ತಿ ಚೆನ್ನಾಗಿ ತೊಳ್ಕೊಂಡಿದ್ದೀನಿ. ರೋಡ್ ಸೈಡ್ ಮಣ್ಣಲ್ಲಿ ಎಲ್ಲ ಬಿದ್ದಿರುತ್ತೆ, ಧೂಳು ಕೂತಿರುತ್ತೆ. ಸೊಪ್ಪು ಮಾತ್ರ ಅಲ್ಲ, ಎಲ್ಲ ತರಕಾರಿಗಳನ್ನು ಚೆನ್ನಾಗಿ ತೊಳಿಬೇಕು. ಸೊಪ್ಪು ತೊಳೆದ ನೀರನ್ನು ಚೆಲ್ಲೋದಿಲ್ಲ, ಅದನ್ನು ಗಿಡಗಳಿಗೆ ಹಾಕ್ತೀನಿ. ಮೊದಲಿಗೆ ನೀರಿನ ಪ್ರಾಬ್ಲಮ್ ಬೇರೆ ಇದೆ, ಸುಮ್ಮನೆ ಎಲ್ಲ ವೇಸ್ಟ್ ಮಾಡಬಾರ್ದು. ಸೊಪ್ಪನ್ನು ಚೆನ್ನಾಗಿ ತೊಳೆದಿಟ್ಟಾಗಿದೆ. ಎಲ್ಲರೂ ಇದನ್ನೇ ಮಾಡ್ತಾರೆ. ಎಲ್ರಿಗೂ ಪ್ರತಿಯೊಬ್ಬರಿಗೂ ಗೊತ್ತಿರೋ ವಿಷಯನೇ ಇದು. ವಿಡಿಯೋ ನೋಡ್ತಿರೋರು ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ, ಇಷ್ಟವಾದರೆ ಶೇರ್ ಮಾಡಿ. ಬೇಳೆ ಅರ್ಧ ಗಂಟೆ ಮುಂಚೆನೇ ತೊಳೆದು ನೆನೆಸಿಟ್ಟಿದ್ದೆ. ಅದಕ್ಕೆ ಹಸಿಮೆಣಸು, ಈರುಳ್ಳಿ, ಟೊಮೆಟೊ, ಹೆಚ್ಚಿಟ್ಟ ಬೆಳ್ಳುಳ್ಳಿ, ಸೊಪ್ಪು ಹಾಕಿ 3 ವಿಷಿಲ್ ಬೇಯಕ್ಕಿಡ್ತೀನಿ. ಸೊಪ್ಪು ಸಾಂಬಾರು ಅನ್ನದ ಜೊತೆ, ಚಪಾತಿ, ರೊಟ್ಟಿಗೆ ಎಲ್ಲ ಚೆನ್ನಾಗಿ ಹೊಂದುತ್ತೆ. ಸೊಪ್ಪನ್ನು ನಾನು ಹೆಚ್ಚಿಡಲಿಲ್ಲ, ಬೇಯಕ್ಕಿಟ್ಟು ಅದನ್ನೆಲ್ಲ ತೆಗೆದು ನೋಡಿ ಈ ರೀತಿ ಕೊಚ್ಚಿಡ್ತಾ ಇದ್ದೀನಿ. ಬೇಗನೆ ಆಗುತ್ತೆ, 2 ನಿಮಿಷದಲ್ಲಿ ಕೊಚ್ಚಿಡ್ಬೋದು. ಹೆಚ್ಚೋದಕ್ಕೆ ತುಂಬ ಟೈಮ್ ಬೇಕಾಗತ್ತೆ. ಈ ಕ್ರಮ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಪಾತ್ರೆ ಇಟ್ಟು ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ. ಸ್ವಲ್ಪ ಜೀರಿಗೆ ಹಾಕಿ ಚೂರು ಹುರಿದಾದ್ಮೇಲೆ ಒಣಮೆಣಸು, ಇಂಗು ಎಲ್ಲ ಹಾಕಿ ಹೆಚ್ಚಿಟ್ಟ ಬೆಳ್ಳುಳ್ಳಿನೂ ಹಾಕ್ತೀನಿ. ಸ್ವಲ್ಪ ಅದು ಕಂದು ಬಣ್ಣ ಬರೋವರೆಗೂ ಹುರಿದು ಆನಂತರ ಸ್ವಲ್ಪ ಈರುಳ್ಳಿಯನ್ನು ಸೇರಿಸ್ತೀನಿ. ಈರುಳ್ಳಿನ ಚೆನ್ನಾಗಿ ಹುರಿಬೇಕು, ಹಸಿ ವಾಸನೆ ಹೋಗುತ್ತೆ. ಇವಾಗ ಟೊಮೆಟೊ ಸೇರಿಸ್ಬೇಕಿತ್ತು, ಮರ್ತಿದ್ದೆ. ಲಾಸ್ಟಲ್ಲಿ ಎಣ್ಣೆಯಲ್ಲಿ ಹುರಿದು ಹಾಕ್ತೀನಿ. ಇವಾಗ ಪುಡಿಗಳನ್ನು ಹಾಕೋಣ. ಅರಿಶಿಣ ಪುಡಿ, ಖಾರದ ಪುಡಿ, ಕೊತ್ತಂಬರಿ ಬೀಜದ ಪುಡಿ, ಕಾಳುಮೆಣಸಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಸಣ್ಣ ಉರಿಯಲ್ಲಿ ಸ್ವಲ್ಪ ಹುರಿಬೇಕು. ಅದು ಸ್ವಲ್ಪ ಸಾಂಬಾರು ಸ್ಪೈಸಿ ಟೇಸ್ಟ್ ಕೊಡುತ್ತೆ. ಹುರಿದಲಾಗಿದೆ. ಇವಾಗ ಬೆಂದ ಬೇಳೆಯನ್ನು ಸೇರಿಸೋಣ. ಚೆನ್ನಾಗಿ ಬೇಳೆ ಬೆಂದಿದೆ. ಇವಾಗ ಕೊಚ್ಚಿಟ್ಟಿದ್ದೇನಲ್ವ ಸೊಪ್ಪು, ಅದನ್ನು ಸೇರಿಸ್ತಾ ಇದ್ದೀನಿ. ಈ ಮೆಥಡ್ ನಿಮಗೆ ಈಸಿ ಅನಿಸಿದೆಯಲ್ವಾ? ಈ ಕ್ರಮದಲ್ಲಿ ಮಾಡಿದ ಸಾಂಬಾರು ನಿಮಗೆಲ್ಲ ಇಷ್ಟವಾಗಿದ್ದರೆ ಬೇರೆಯವರಿಗೂ ಶೇರ್ ಮಾಡಿ. ಚೆನ್ನಾಗಿ ಪರಿಮಳ ಬರ್ತಾ ಇದೆ. ಹುಣಸೆಹಣ್ಣು ರಸ ಸೇರಿಸಿದ್ದೀನಿ. ಸ್ವಲ್ಪ ಇನ್ನೂ ಹೆಚ್ಚಿನ ರುಚಿಗಾಗಿ ಗರಂ ಮಸಾಲೆ ಪೌಡ್ರು, ಹುರಿದಿದ್ದು ಟೊಮೆಟೊ ಹಾಕಿದ್ದೀನಿ. ವಿಡಿಯೋ ನೋಡಿದವರಿಗೆಲ್ಲ ಧನ್ಯವಾದಗಳು. ಥ್ಯಾಂಕ್ ಯು.